ಮತ್ತೊಂದು ಕಡೆ ನಾವು ಗಮನಿಸ್ತಾ ಹೋದ್ರೆ ಇದೆಲ್ಲ ಬೆಳವಣಿಗೆಗಳ ನಡುವೆ ನಾವು ಗಮನಿಸ್ತಾ ಇದ್ದಂಗೆ ಇಲ್ಲಿ ಒಂದು ವಿಚಾರವನ್ನು ನಾವು ನೋಡಬೇಕಾಗುತ್ತೆ. ಹಾಸನದಲ್ಲಿ ಕಸ ಎಸೆದವರಿಗೆ ಪುರಸಭೆ ಶಾಸ್ತಿ ಮಾಡಿದೆ. ಬೆಂಗಳೂರಿನ ಕತೆ ಹಂಗಾದ್ರೆ ಹಾಸನದಲ್ಲಿ ಹಿಂಗೆ. ರಸ್ತೆಗೆ ಕಸ ಎಸೆಯುತ್ತಿದ್ದ ಬೇಕರಿಯ ಮಾಲೀಕ, ಬೇಕರಿ ಮುಂದೆ ಕಸ ಸುರಿದ ಪೌರ ಕಾರ್ಮಿಕರು. ಎಲ್ಲೆಂದಲ್ಲಿ ಕಸ ಸುರಿಯದಂತೆ ಪೌರ ಕಾರ್ಮಿಕರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಬೇಕರಿ ಮಾಲೀಕರು ಪೌರ ಕಾರ್ಮಿಕರ ಮಧ್ಯೆ ವಾಗ್ವಾದ. ಎಂತ ಬರಲ್ಲ ರೀ, ನಿಮ್ಗೆ ಹಬ್ಬ ಬರಲ್ಲ. ಇದು ಮನೆಗೆ ಅಪ್ಪನೇ ಇರಲ್ಲಂತೆ, ಅಂಗಡಿ ಒಳಗೆ ಈ ಅಪ್ಪನೇ ಇರಲ್ಲಂತೆ. ಪ್ರತಿದಿನ ನೀನು ಕಸ ಕೊಡ್ತೀರಲ್ಲಪ್ಪ, ಹತ್ತಂಡೆ ಆಟೋ ಕೊಡ್ತೀರಲ್ಲಪ್ಪ, ಸಂಜೆ ಆಟೋ ಬರ್ತಿದೆಯಲ್ಲಪ್ಪ, ಆಟೋ ಬರ್ತಾ ಇದೆಯಲ್ಲ, ಮತ್ತೆ ನೀವು ಒಬ್ಬರಿಗೆ ಯಾಕೆ ಕೊಡ್ತಾ ಇಲ್ಲ ಆಟೋ? ಒಬ್ಬರಿಗೆ ಯಾಕೆ ಕೊಡ್ತಾ ಇಲ್ಲ ಆಟೋ? ಜೊತೆ ಬಗ್ಗೆ ನನಗೆ ಗೊತ್ತಿದೆ. ಮನೆ ನೆಲ ಗುಡಿಸಲ್ಲ, ಅಷ್ಟು ನೀಟಾಗಿ ಕಸ ಗುಡಿಸ್ಕೊಂಡು ಹೋಗಿದ್ದೀವಿ. ಹಾಕಿರೋದ್ ನೋಡಿ ಹೆಂಗ್ ಹಾಕಿದ್ದಾರೆ ಅಂತ. ಎಲ್ಲ ಕಡೆ ಹೋಗ್ಕಣಪ್ಪ, 2 ಆಟೋ ಬರ್ಕಣಪ್ಪ. ಸಂಜೆ 2 ಆಟೋ ಒಂದೇ ಬರುತ್ತೆ. ನಾವಂತೂ ಫಾಲೋ ಅಪ್ ಮಾಡೇ ಮಾಡ್ತೀವಿ. ನಾನೀಗ ಆಯ್ತಾ, ಪ್ರತಿದಿನ ರಿಕ್ವೆಸ್ಟ್ ಮಾಡಿದ್ದು ಫಸ್ಟ್ ಒಂದು. ಮತ್ತೊಂದು ಕಡೆ ನಾವು ಗಮನಿಸ್ತಾ ಹೋದ್ರೆ ಇದೆಲ್ಲ ಬೆಳವಣಿಗೆಗಳ ನಡುವೆ ನಾವು ಗಮನಿಸ್ತಾ ಇದ್ದಂಗೆ ಇಲ್ಲಿ ಒಂದು ವಿಚಾರವನ್ನು ನಾವು ನೋಡಬೇಕಾಗುತ್ತೆ. ಹಾಸನದಲ್ಲಿ ಕಸ ಎಸೆದವರಿಗೆ ಪುರಸಭೆ ಶಾಸ್ತಿ ಮಾಡಿದೆ. ಬೆಂಗಳೂರಿನ ಕತೆ ಹಂಗಾದ್ರೆ ಹಾಸನದಲ್ಲಿ ಹಿಂಗೆ. ರಸ್ತೆಗೆ ಕಸ ಎಸೆಯುತ್ತಿದ್ದ ಬೇಕರಿಯ ಮಾಲೀಕ, ಬೇಕರಿ ಮುಂದೆ ಕಸ ಸುರಿದ ಪೌರ ಕಾರ್ಮಿಕರು. ಎಲ್ಲೆಂದಲ್ಲಿ ಕಸ ಸುರಿಯದಂತೆ ಪೌರ ಕಾರ್ಮಿಕರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಬೇಕರಿ ಮಾಲೀಕರು ಪೌರ ಕಾರ್ಮಿಕರ ಮಧ್ಯೆ ವಾಗ್ವಾದ. ಎಂತ ಆಟೋನೇ ಬರಲ್ಲ ರೀ, ನಿಮ್ಗೆ ಹಬ್ಬ ಬರಲ್ಲ. ಇದು ಮನೆಗೆ ಅಪ್ಪನೇ ಇರಲ್ಲಂತೆ, ಅಂಗಡಿ ಒಳಗೆ ಈ ಅಪ್ಪನೇ ಇರಲ್ಲಂತೆ. ಪ್ರತಿದಿನ ನೀನು ಕಸ ಕೊಡ್ತೀರಲ್ಲಪ್ಪ, ಹತ್ತಂಡೆ ಆಟೋ ಕೊಡ್ತೀರಲ್ಲಪ್ಪ, ಸಂಜೆ ಆಟೋ ಬರ್ತಿದೆಯಲ್ಲಪ್ಪ, ಆಟೋ ಬರ್ತಾ ಇದೆಯಲ್ಲ, ಮತ್ತೆ ನೀವು ಒಬ್ಬರಿಗೆ ಯಾಕೆ ಕೊಡ್ತಾ ಇಲ್ಲ ಆಟೋ? ಒಬ್ಬರಿಗೆ ಯಾಕೆ ಕೊಡ್ತಾ ಇಲ್ಲ ಆಟೋ? ಜೊತೆ ಬಗ್ಗೆ ನನಗೆ ಗೊತ್ತಿದೆ. ಬಗ್ಗೆ ನಾನು ಮನೆ ನೆಲ ಗುಡಿಸಲ್ಲ, ಅಷ್ಟು ನೀಟಾಗಿ ಕಸ ಗುಡಿಸ್ಕೊಂಡು ಹೋಗಿದ್ದೀವಿ. ಹಾಕಿರೋದ್ ನೋಡಿ ಹೆಂಗ್ ಹಾಕಿದ್ದಾರೆ ಅಂತ. ಎಲ್ಲ ಕಡೆ ಹೋಗ್ಕಣಪ್ಪ, 2 ಆಟೋ ಬರ್ಕಣಪ್ಪ. ಸಂಜೆ 2 ಆಟೋ ಒಂದೇ ಬರುತ್ತೆ. ನಾವಂತೂ ಫಾಲೋ ಅಪ್ ಮಾಡೇ ಮಾಡ್ತೀವಿ. ನಾನೀಗ ಪ್ರತಿದಿನ ಆಯ್ತಾ, ಪ್ರತಿದಿನ ರಿಕ್ವೆಸ್ಟ್ ಅಲ್ಲ, ನಾನು ರಿಕ್ವೆಸ್ಟ್ ಮಾಡಿದ್ದು ಸ್ಟಾರ್ಟಿಂಗ್ ಒಂದು. ನಾನು ರಿಕ್ವೆಸ್ಟ್ ಮಾಡಿದ್ದು ಫಸ್ಟ್ ಒಂದು. ಮತ್ತೊಂದು ಕಡೆ ನಾವು ಗಮನಿಸ್ತಾ ಹೋದ್ರೆ ಇದೆಲ್ಲ ಬೆಳವಣಿಗೆಗಳ ನಡುವೆ ನಾವು ಗಮನಿಸ್ತಾ ಇದ್ದಂಗೆ ಇಲ್ಲಿ ಒಂದು ವಿಚಾರವನ್ನು ನಾವು ನೋಡಬೇಕಾಗುತ್ತೆ. ಹಾಸನದಲ್ಲಿ ಕಸ ಎಸೆದವರಿಗೆ ಪುರಸಭೆ ಶಾಸ್ತಿ ಮಾಡಿದೆ. ಬೆಂಗಳೂರಿನ ಕತೆ ಹಂಗಾದ್ರೆ ಹಾಸನದಲ್ಲಿ ಹಿಂಗೆ. ರಸ್ತೆಗೆ ಕಸ ಎಸೆಯುತ್ತಿದ್ದ ಬೇಕರಿಯ ಮಾಲೀಕ, ಬೇಕರಿ ಮುಂದೆ ಕಸ ಸುರಿದ ಪೌರ ಕಾರ್ಮಿಕರು.
ಎಲ್ಲೆಂದರಲ್ಲಿ ಕಸ ಸುರಿಯದಂತೆ ಪೌರ ಕಾರ್ಮಿಕರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಬೇಕರಿ ಮಾಲೀಕರು ಪೌರ ಕಾರ್ಮಿಕರ ಮಧ್ಯೆ ವಾಗ್ವಾದ. ತೆಗಿಬೇಡಿ ಇವತ್ತೆಲ್ಲ. ಎಂತ ಕೇಳ್ತೀವಿ ಆಟೋನೇ ಬರಲ್ಲ ರೀ, ನಿಮ್ಗೆ ಅದು ಬರಲ್ಲ ಇದು ಬರಲ್ಲ ಅಂದ್ರೆ ಈ ಮನೆಗೆ ಅಪ್ಪನೇ ಇರಲ್ಲಂತೆ, ಅಂಗಡಿ ಒಳಗೆ ಈ ಅಪ್ಪನೇ ಇರಲ್ಲಂತೆ. ಪ್ರತಿದಿನ ನೀನು ಕಸ ಕೊಡ್ತೀಯಲ್ಲಪ್ಪ, ಹತ್ತನೇ ಆಟೋ ಕೊಡ್ತೀರಲ್ಲಪ್ಪ, ಅಲ್ಲಿ ಆಟೋ ಬರ್ತಿದೆಯಲ್ಲಪ್ಪ, ಆಟೋ ಬರ್ತಾ ಇದೆಯಲ್ಲ, ಮತ್ತೆ ನೀವು ಒಬ್ಬರಿಗೆ ಯಾಕೆ ಕೊಡ್ತಾ ಇಲ್ಲ ಆಟೋ? ಒಬ್ಬರಿಗೆ ಯಾಕೆ ಕೊಡ್ತಾ ಇಲ್ಲ ಆಟೋ? ನಮ್ಮ ಜೊತೆ ಬಗ್ಗೆ ನನಗೆ ಗೊತ್ತಿದೆ. ಮನೆ ನೆಲ ಗುಡಿಸಲ್ಲ, ಅಷ್ಟು ನೀಟಾಗಿ ಕಸ ಗುಡಿಸ್ಕೊಂಡು ಹೋಗಿದ್ದೀವಿ. ಹಾಕಿರೋದು ನೋಡಿ ಹೆಂಗ್ ಹಾಕಿದ್ದಾರೆ ಅಂತ. ಎಲ್ಲ ಕಡೆ ಹೋಗ್ಕಣಪ್ಪ, 2 ಆಟೋ ಬರ್ಕಣಪ್ಪ ಸಂಜೆ ಟೈಮ್. 2 ಆಟೋ ಬಂದೇ ಬರುತ್ತೆ. ನಾವಂತೂ ಫಾಲೋ ಅಪ್ ಮಾಡೇ ಮಾಡ್ತೀವಿ. ಆಯ್ತಾ ಪ್ರತಿದಿನ ರಿಕ್ವೆಸ್ಟ್ ಮಾಡಿದ್ದು ಫಸ್ಟ್ ಒಂದು. ಮತ್ತೊಂದು ಕಡೆ ನಾವು ಗಮನಿಸ್ತಾ ಹೋದ್ರೆ ಇದೆಲ್ಲ ಬೆಳವಣಿಗೆಗಳ ನಡುವೆ ನಾವು ಗಮನಿಸ್ತಾ ಇದ್ದಂಗೆ ಇಲ್ಲಿ ಒಂದು ವಿಚಾರವನ್ನು ನಾವು ನೋಡಬೇಕಾಗುತ್ತೆ. ಹಾಸನದಲ್ಲಿ ಕಸ ಎಸೆದವರಿಗೆ ಪುರಸಭೆ ಶಾಸ್ತಿ ಮಾಡಿದೆ. ಬೆಂಗಳೂರಿನ ಕತೆ ಹಂಗಾದ್ರೆ ಹಾಸನದಲ್ಲಿ ಹಿಂಗೆ. ರಸ್ತೆಗೆ ಕಸ ಎಸೆಯುತ್ತಿದ್ದ ಬೇಕರಿಯ ಮಾಲೀಕ, ಬೇಕರಿ ಮುಂದೆ ಕಸ ಸುರಿದ ಪೌರ ಕಾರ್ಮಿಕರು. ಎಲ್ಲೆಂದರಲ್ಲಿ ಕಸ ಸುರಿಯದಂತೆ ಪೌರ ಕಾರ್ಮಿಕರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಬೇಕರಿ ಮಾಲೀಕರು ಪೌರ ಕಾರ್ಮಿಕರ ಮಧ್ಯೆ ವಾಗ್ವಾದ. ತೆಗಿಬೇಡಿ ಇವತ್ತೆಲ್ಲ. ಎಂತ ಕೇಳ್ತೀವಿ ಕಂಪ್ಲೇಂಟ್ ಮಾಡಿ. ಆಟೋನೇ ಬರಲ್ಲ ರೀ, ನಿಮ್ಗೆ ಅದು ಬರಲ್ಲ ಇದು ಬರಲ್ಲ ಅಂದ್ರೆ ಈ ಮನೆಗೆ ಅಪ್ಪನೇ ಇರಲ್ಲಂತೆ, ಅಂಗಡಿ ಒಳಗೆ ಈ ಅಪ್ಪನೇ ಇರಲ್ಲಂತೆ. ಪ್ರತಿದಿನ ನೀನು ಕಸ ಕೊಡ್ತೀಯಲ್ಲಪ್ಪ, ಹತ್ತನೇ ಆಟೋ ಕೊಡ್ತೀರಲ್ಲಪ್ಪ, ಅಲ್ಲಿ ಆಟೋ ಬರ್ತಿದೆಯಲ್ಲಪ್ಪ, ಆಟೋ ಬರ್ತಾ ಇದೆಯಲ್ಲ, ಮತ್ತೆ ನೀವು ಒಬ್ಬರಿಗೆ ಯಾಕೆ ಕೊಡ್ತಾ ಇಲ್ಲ ಆಟೋ? ಒಬ್ಬರಿಗೆ ಯಾಕೆ ಕೊಡ್ತಾ ಇಲ್ಲ ಆಟೋ? ನಮ್ಮ ಜೊತೆ ಬಗ್ಗೆ ನನಗೆ ಗೊತ್ತಿದೆ. ಮನೆ ನೆಲ ಗುಡಿಸಲ್ಲ, ಅಷ್ಟು ನೀಟಾಗಿ ಕಸ ಗುಡಿಸ್ಕೊಂಡು ಹೋಗಿದ್ದೀವಿ. ಹಾಕಿರೋದು ನೋಡಿ ಹೆಂಗ್ ಹಾಕಿದ್ದಾರೆ ಅಂತ. ಎಲ್ಲ ಕಡೆ ಹೋಗ್ಕಣಪ್ಪ, 2 ಆಟೋ ಬರ್ಕಣಪ್ಪ ಸಂಜೆ ಟೈಮ್. 2 ಆಟೋ ಬಂದೇ ಬರುತ್ತೆ. ನಾವಂತೂ ಫಾಲೋ ಅಪ್ ಮಾಡೇ ಮಾಡ್ತೀವಿ. ಆಯ್ತಾ